ನನ್ನ ಮಗಳು ಯಾವಾಗೂ ಹೇಳ್ತಿದ್ಲು ಒಂದು ದಿನ BMTC ಬಸ್ಸಲ್ಲಿ ಓಡಾಡೋ ನಿನಗೆ ಗೊತ್ತಾಗುತ್ತೆ ಅಂತ. ಇವತ್ತು ಒಂದೇ ದಿನಕ್ಕೆ ನನಗೆ ಸಾಕಾಗೋಯ್ತು. ನೋಡೋಣ ಬನ್ನಿ ನನ್ನ BMTC ಜರ್ನಿ ಹೇಗಿತ್ತು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿಚನ್ ಡೇರ್ ಆ್ಯಂಡ್ ಡೀಲ್. ಸಾಯಂಕಾಲ 5:15 ಆಗಿತ್ತು ಟೈಮು. ನಾನು ನಮ್ಮ ದೊಡ್ಡಮ್ಮನ ಮನೆಯಿಂದ ಹೊರಡ್ತಾ ಇದ್ದೆ. ಅದಕ್ಕೆ ನಮ್ಮ ದೊಡ್ಡಮ್ಮನಿಗೆ ಬಾಯ್ ಹೇಳಿ ನಮ್ಮ ಅಣ್ಣನ ಹತ್ರ ಡ್ರಾಪ್ ಹಾಕಿಸ್ಕೊಳ್ಳೋಣ ಅಂತೇಳಿ ಗಾಡಿ ಹತ್ಕೊಂಡು ಅಲ್ಲಿಂದ ಹೊರಟ್ವಿ. ಯಾವ ಕಡೆ ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಚುಲಿ ಬಸ್ ಸ್ಟಾಪ್ ಕಡೆಗೆ. ಪ್ರತಿ ಸತಿ ನನ್ನ ಮಗಳು ಹೇಳೋಳು, ನೀನು ಒಂದು ದಿನ BMTCನಲ್ಲಿ ಓಡಾಡು ನಿನಗೆ ಗೊತ್ತಾಗುತ್ತೆ ಅಂತ. ಅದಕ್ಕೆ ಇವತ್ತು ನಾನು BMTCನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಆಲ್ರೆಡಿ ರೆಡಿಯಾಗಿತ್ತು. ನಮ್ಮ ಅಣ್ಣಂಗೆ ಬಾಯ್ ಹೇಳಿ ಬಸ್ ಹತ್ಕೊಂಡು ಕೂತ್ಕೊಂಡೆ. ಹಂಗಂತ ಇದೇ ನನ್ನ ಮೊದಲನೇ ಜರ್ನಿ ಏನೂ ಅಲ್ಲ BMTCನಲ್ಲಿ. ನಾನು ಸುಮಾರು ವರ್ಷ ಸಿನಿಮಾದಲ್ಲಿ ಡಾನ್ಸರ್ ಆಗಿರೋವಾಗ ಸುಮಾರು ವರ್ಷಗಳು BMTCನಲ್ಲಿ ಓಡಾಡಿದ್ದೀನಿ. ನಮ್ಮ ಸರ್ಕಾರದವರು ಹೆಣ್ಮಕ್ಳಿಗೆ ಅಂತ ಫ್ರೀ ಬಸ್ನ ಬಿಟ್ಟಿದ್ದಾರೆ. ಸೊ ಕಾಸಿಲ್ದಿರೋ ಟಿಕೆಟ್ ತಗೊಳ್ಳೋದ್ರಲ್ಲಿರೋ ಮಜಾ ಇದೆ ಗೊತ್ತಾ? ಆಹಾ. ಕೊರಿಯೋಗ್ರಾಫರ್ ಆದಮೇಲೆ ಮನೆ ಮುಂದೆನೇ ಕಾರ್ ಬಂದ್ರೂ ಈ ಬಸ್ಸಲ್ಲಿ ಓಡಾಡೋ ಅಂತ ಮಜಾ ಇದೆ ಗೊತ್ತಾ? ಅದು ಆ ವಿಂಡೋ ಸೀಟಲ್ಲಿ ಕುತ್ಕೊಂಡು ಸೂಪರ್ ಆಗಿರತ್ತೆ. ಇದೇನಪ್ಪ ಇಷ್ಟೊತ್ತಲ್ಲಿ ಇಷ್ಟೊಂದು ಟ್ರಾಫಿಕ್ ಅಂತ ನೋಡ್ತಾ ಇದ್ದೆ. ಅದು ನೋಡಬೇಕಾದ್ರೆ ಓಹೋ ಏನೋ ಆಗಿರುತ್ತೆ ಅಂದ್ಕೊಂಡೆ. ಹಂಗೆ ಆಯಿತು. ಸೆಂಟ್ರಲ್ ರೋಡಲ್ಲಿ ಒಬ್ಬ ತಾತಪ್ಪ ಜಗಳ ಮಾಡ್ಕೊಂಡು ನಿಂತ್ಕೊಂಡಿದ್ರು. ಈ ಅಪ್ಪ ಮಾಡಿದ ಕೆಲಸದಿಂದ ಇವತ್ತು ಈ ರೋಡ್ ಎಷ್ಟು ಟ್ರಾಫಿಕ್ ಆಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ಆಂಜನೇಯನ ಬಾಲಕ್ಕಿಂತ ಉದ್ದನೇ ಇತ್ತು, ಅಷ್ಟೊಂದು ಟ್ರಾಫಿಕ್ ಆಗಿತ್ತು. ಆ ತಾತಪ್ಪ ಮಾಡಿದ ಕೆಲಸದಿಂದ ಇಷ್ಟೊಂದು ಟ್ರಾಫಿಕ್ ಆಗಿತ್ತು. ಆಲ್ರೆಡಿ ಇಲ್ಲೇ 6 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಇನ್ನೇನು ಸೂರ್ಯನೂ ಮುಳುಗ್ತಾ ಇದ್ದ. ನಾನು ಇಲ್ಲಿಂದ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಅದು ಯಾರು ಅಂತ. ನಾನು ಇಳಿಯೋಂಥ ಸ್ಟಾಪ್ ಬಂತು. ಸೊ ನಾನು ಹೇಳಿದ್ನಲ್ಲ ನಿಮಗೆ ಒಬ್ಬರನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಇನ್ನೇನು ಅವರು ಆನ್ ದ ವೇ ಬರ್ತಾ ಇದ್ದಾರೆ. ಬಂದಿದ ತಕ್ಷಣ ತೋರಿಸ್ತೀನಿ ಅವ್ರು ಯಾರು ಅಂತ. ರೋಡ್ ಕ್ರಾಸ್ ಮಾಡಿಕೊಂಡು ಇವ್ರ ಜೊತೆಗೆ ಹಿಂದ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೆ. ಅದೇನೋ ಅಂತಾರಲ್ಲ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಇನ್ನೆಲ್ಲ ಕುರಿನೂ ಹಳ್ಳಕ್ಕೆ ಬೀಳುತ್ತೆ ಅಂತ. ಹಂಗಾಯ್ತು ಕತೆ. ಇವ್ರನ್ನ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ನಾನು ಹೋಗಿದ್ದಿದ್ರೆ ಕೈ ಕಾಲು ಮುರ್ಕೋತಾ ಇದ್ದೆ ಹಳ್ಳದಲ್ಲಿ ಬಿದ್ದು. ಸೊ ಕೊನೆಗೆ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಾಯಿತು ನಾನು ಬಸ್ ಸ್ಟಾಪಿಗೆ ಬಂದು ಕೂತ್ಕೊಂಡು. ಆಲ್ರೆಡಿ 6:15 ಟೈಮು. ಎಷ್ಟೊಂದು ಬಸ್ಗಳು ಬಂದು ಹೋಗ್ತಾ ಇದೆ. ಬಟ್ ನನ್ನವರು ಇನ್ನೂ ಬಂದೇ ಇಲ್ವಲ್ಲ. ನಾನು ನಿಮ್ಗೆಲ್ಲರಿಗೂ ಸರ್ಪ್ರೈಸ್ ಮಾಡೋಣ ಅಂದರೆ ಇವಳು ಲೆಫ್ಟ್ ಸೈಡಿಂದ ಬಂದ್ಬಿಟ್ಟು ನನಗೆ ಸರ್ಪ್ರೈಸ್ ಮಾಡಿದ್ಲು. ನಾನೊಬ್ಬರನ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅನ್ನಲ್ಲ, ಅದು ಬೇರೆ ಯಾರೂ ಅಲ್ಲ, ನನ್ನ ಮಗಳೇ. ನನ್ನ ಮಗಳು ಓದ್ತಾ ಇರೋದು ರೇವಾ ಯೂನಿವರ್ಸಿಟಿ ಯಲಹಂಕದಲ್ಲಿ. ಸೊ ಫೈನಲಿ ಇಬ್ಬರು ಮೀಟ್ ಮಾಡಿದ್ವಿ. ಬಸ್ ನೋಡಿದ್ರೆ ಅಷ್ಟು ಹಿಂದೆಗಡೆ ನಿಂತ್ಕೊಂಡಿತ್ತು. ಮಳೆ ಬೇರೆ ಬರೋ ಥರ ಇತ್ತು, ಹನಿ ಆಗ್ತಾ ಇತ್ತು. ಸೊ ನಾನು ನನ್ನ ಮಗಳು ಇಬ್ಬರು ಒಂದೇ ಓಟ ಓಡಿದ್ವಿ, ಇನ್ನು ಬಸ್ ಮಿಸ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು. ರನ್ನಿಂಗ್ ರೇಸಲ್ಲಂತೂ ಫಸ್ಟ್ ಬರೋದಕ್ಕಾಗಿಲ್ಲ, ಬಟ್ ಬಸ್ನ ರೀಚ್ ಮಾಡೋದ್ರಲ್ಲಂತೂ ಫಸ್ಟ್ ಬಂದೆ. ಸೊ ಫೈನಲಿ ಮೆಜೆಸ್ಟಿಕ್ ಹೋಗುತ್ತೆ ಅಂತ ಹೇಳಿದ್ರು. ಬಸ್ ಹತ್ಕೊಂಡು ಒಳಗಡೆ ಹೋದ್ವಿ. ಆಲ್ರೆಡಿ ಬಸ್ಸು ಫುಲ್ ರಶ್ ಆಗಿತ್ತು, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಆದರೆ ಇನ್ನೇನು ಮಾಡೋದು, ಬಸ್ಸು ಸೀಟ್ ಸಿಗುತ್ತೆ ಅಂತ ನೋಡಿದ್ರೆ ಮನೆಗೆ ಹೋಗೋಷ್ಟರಲ್ಲಿ ಲೇಟಾಗಿ ಹೋಗುತ್ತೆ ಅಂತೇಳಿ ಸ್ಟ್ಯಾಂಡಿಂಗಲ್ಲೇ ಬಂದ್ವಿ. ನನ್ನ ಮಗಳನ್ನ ನೋಡುವಾಗ ಪಾಪ ಅನ್ನಿಸ್ತು. ಡೈಲಿ ರೋಟಿನ ಉಳಿದಿದ್ದು. ಸೊ ಕೊನೆಗೆ ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಸ್ಸು ರೂಫ್ ಟಾಪ್ ಬೇರೆ ಓಪನ್ ಆಗಿತ್ತು. ಮಳೆ ನೀರು ಮೂತಿಗೆ ರಾಪ ರಾಪ ಅಂತ ಹೊಡಿತಾ ಇತ್ತು. ಸೊ ಫೈನಲಿ ನಾನು ನನ್ನ ಮಗಳು ಇಬ್ಬರು ಬಸ್ಸಲ್ಲಿ ಫನ್ ಮಾಡ್ಕೊಂಡು ಕೂತಿದ್ವಿ. ಫೈನಲಿ ಸ್ವಲ್ಪ ದೂರ ಬಂದಮೇಲೆ ನನ್ನ ಮಗಳಿಗೂ ಸೀಟ್ ಸಿಕ್ತು, ನನಗೂ ಸೀಟ್ ಸಿಕ್ತು. ಸೊ ಬದುಕಿತ್ತು ಬಡ ಜೀವ ಅನ್ನೋ ಥರ ನಂದು ನನ್ನ ಮಗಳದು ರಿಯಾಕ್ಷನ್ ಇತ್ತು ಅಲ್ಲಿ. ಇದು ಯಾವುದೋ ವಾಟರ್ ಫಾಲ್ಸ್ ಅಲ್ಲ. ಮಳೆ ಬಂದಾಗ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಈ ಥರನೇ ಇರುತ್ತೆ. ಇದೇ ಖುಷಿಗೆ 2 ಸ್ಟೆಪ್ ಹಾಕಬೇಕು ಅನ್ನಿಸ್ತಿದೆ. ಬಂದ ನೋಡ ಅಣ್ಣ, ಸರಿಯಾಗಿ ಬರೆಸ್ತವ ನಿಮ್ಮ ಮಳೇಲು. ನನಗಂತೂ ಕೂತು ನಿಜವಾಗ್ಲೂ ನಿದ್ದೆ ಬರ್ತಾಯಿತ್ತು. ಆಕಳಿಸಿ ಬಾಯೆಲ್ಲ ನೋವು ಬಂತು. 2 ಅವರಿಂದ ನಾವು ಬರ್ತಾ ಇದ್ದೀವಿ ಯಲಹಂಕದಿಂದ ಮೆಜೆಸ್ಟಿಕ್ಗೆ. ನಿಜವಾಗ್ಲೂ ಬೋರ್ ಆಗ್ತಾಯಿತ್ತು ಬಸ್ಸಲ್ಲಿ, ಬೆನ್ನೆಲ್ಲ ನೋವು ಬಂತು. ನನ್ನ ಬಾಧೆ ನನಗೆ ಅಂದರೆ ನನ್ನ ಮಗಳು ಬಾಧೆ ನನ್ನ ಮಗಳಿಗೆ. ಅವಳಿಗೆ ಫೇರ್ವೆಲ್ ಇದೆಯಂತೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಟೆನ್ಷನಲ್ಲಿ ಇದ್ಲವಳು. ಸೊ ಫೈನಲಿ ಮೆಜೆಸ್ಟಿಕ್ಕಲ್ಲಿ ಇನ್ನೇನು ಬಂದು ರೀಚ್ ಆದ್ವಿ. ಈ ಕುರಿಗಳ ಸಂತೆ ಒಳಗಡೆ ಸಿಕ್ಕಾಕೊಂಡಾಗ ಹೆಂಗಾಗುತ್ತೆ ಆ ಥರ ಆಗಿತ್ತು ನನ್ನ ಮಗಳ ಪರಿಸ್ಥಿತಿ. ಇಳಿಯೋಕ್ಕೆ ಜಾಗನೇ ಬಿಡ್ತಾ ಇರಲಿಲ್ಲ. ನನ್ನ ಮಗಳು ಬೇರೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ಲು. ಅವಳನ್ನ ಕೈ ಹಿಡ್ದು ಎಳ್ಕೊಂಡು. ಸೊ ಇಬ್ಬರು ಫೈನಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಕಲ್ಲಿ ಇದ್ದಿದ್ದ ಜನನ ನೋಡಿದ್ರೆ ಯಪ್ಪ ದೇವ್ರೆ, ಇಷ್ಟೊಂದು ಜನ ಎಲ್ಲಿದ್ರು ಗುರು ಅನ್ನಿಸ್ಬಿಡ್ತು. ನಿಜವಾಗ್ಲೂ ಬಸ್ ಸ್ಟಾಪಲ್ಲಿ ಅಷ್ಟು ಜನ ಇದ್ದರು. ನಾವು ಮೆಜೆಸ್ಟಿಕ್ ಹೋಗಿ 1 ಅವರ್ ಆಯಿತು. 1 ಅವರಿಂದ ಒಂದು ಬಸ್ಸು ಇಲ್ಲ. ಮೇ ಬಿ ಟ್ರಾಫಿಕ್ ಜಾಮ್ ಆಗಿರ್ಬೋದು. ಈ ಒಂದು ಬಸ್ ಬಂತು. ಜನ ನುಗ್ಗಾಟದಲ್ಲಿ ಹಂಗೆ ಒಳಗಡೆ ನುಗ್ತಾ ಇದ್ರು. ಸೊ ನನಗೂ ನನ್ನ ಮಗುಗೂ ಸೇಫ್ಟಿ ಇಲ್ಲ ಅಂತೇಳಿ, ಕಾಯೋ ತಾಳ್ಮೆನೂ ಇಲ್ಲ ಅಂತೇಳಿ ಕೊನೆಗೆ ಕ್ಯಾಬ್ ಬುಕ್ ಮಾಡಿದ್ವಿ. ಈ ಸಂತೆಯಲ್ಲಿ ಮಕ್ಕಳು ಕಳೆದೋಗಿದ್ದಾಗ ಹಿಂಗೆ ರಿಯಾಕ್ಷನ್ ಕೊಡೋದು. ಫ್ರೀಯಾಗಿ ಬಸ್ ಬಿಟ್ಟಿರೋದಕ್ಕೆ ಹಿಂಗಾಗಿರೋದಾ? ಕ್ಯಾಬ್ ಬುಕ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಕೊನೆಗೆ ನಮ್ಮ ಆಟೋ ಅಣ್ಣ ಬಂದರು. ಕೊನೆಗೆ ಬಸ್ಸಲ್ಲಿ ಮನೆಗೆ ಹೋಗೋವಂಥ ಚಾಲೆಂಜನ್ನು ಬ್ರೇಕ್ ಮಾಡಿದ್ದೀವಿ. ಸೊ ಫೈನಲಿ ಆಟೋ ಬುಕ್ ಮಾಡಿಕೊಂಡು ನಾನು ನನ್ನ ಮಗಳು ಮನೆ ಕಡೆಗೆ ಹೊರಟ್ವಿ. ಫುಲ್ ಟಯರ್ಡ್ ಆಗೋಗಿದ್ವಿ ಇಬ್ರು. ಹೊಟ್ಟೆ ಹಶ್ವು ಕೆರೆದಲ್ಲಿ ಹೊಡಿತಾ ಇತ್ತು. ನೋಡಿದ್ರೆ ಇವ್ನು ನೀರಲ್ಲಿ ಹೊಡಿತಾ ಇದ್ದ. ನನ್ನ ಮಗಳು ಈ ಕತ್ಲಲ್ಲೂ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ. ಅಲ್ಲಿ ಎಷ್ಟು ಕ್ಯೂಟಾಗಿ ರಿಯಾಕ್ಟ್ ಮಾಡ್ತಿದ್ದಾಳೆ, ಬಾಬಿ ಡಾಲ್ ಥರ.
ಬರೋ ದಾರಿನಲ್ಲಿ ನಾನು ಓದಿದ ಸ್ಕೂಲ್ ಸಿಕ್ತು. ಇದೇನಪ್ಪ ಇದು ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಅಂತ ಇದೆ ಅಂದ್ಕೊಂಡಿದ್ದೀರಾ? ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಇರೋ ಪೊಲೀಸ್ ಕ್ವಾರ್ಟರ್ಸಲ್ಲಿ ನಾನು ಓದಿದ್ದು. ಸೊ ಫೈನಲಿ ಅದರದ್ದೆಲ್ಲ ನೆನಪುಗಳ ಮೆಲುಕು ಹಾಕ್ಕೊಂಡು ಆಟೋ ಇಳಿದ್ವಿ. ನನ್ನ ಮಗಳು ಆಟೋಗೆ ಪೇ ಮಾಡ್ತಾ ಇದ್ಲು. ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ. ಪಾನಿಪುರಿ ಅಂಗಡಿ ನನ್ನನ್ನು ಕೈ ಬೀಸಿ ಕರಿತಾ ಇತ್ತು. ಸೊ ಫೈನಲಿ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾದ್ರೂ ಶಕ್ತಿ ಬೇಕಲ್ವಾ? ನಾನು ನನ್ನ ಮಗಳು ಪಾನಿಪುರಿ ಮಸಾಲೆ ಪುರಿನ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಅಲ್ಲಿ ನೋಡಿ ಅಲ್ಲಿ ಪಿಲ ಪಿಲ ಅಂತ ಹೆಂಗೆ ನೋಡ್ತಾ ಇದೆ ನನ್ನ ಮಗು. ತಿಂದಮೇಲೆ ವಾಕ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾನು ನನ್ನ ಮಗಳು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ನೆರಳು ಕೂಡ ವಾಕ್ ಮಾಡ್ಕೊಂಡು ಬರ್ತಾ ಇದೆ. ವಾವ್, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಗೊತ್ತಾ? ಊರು ಕೇರಿ ಯಾವುದೇ ಸುತ್ತಿದ್ರು ನಮ್ಮ ಮನೆಗೆ ಬರೋ ಖುಷಿ ಇದೆ ಗೊತ್ತಾ? ಅದನ್ನ ಹೇಳೋದಕ್ಕೆ ಆಗೋದಿಲ್ಲ. ಸೊ ಬಂದು ಗೇಟ್ ಓಪನ್ ಮಾಡಿದ್ವಿ. ನಂದೊಂದು ಪಾರ್ಸಲ್ ಬಂದಿತ್ತು. ಹೋಗ್ಬಿಟ್ಟು ಆ ಪಾರ್ಸಲ್ನ ಕಲೆಕ್ಟ್ ಮಾಡಿಕೊಂಡೆ. ಇಲ್ಲಿಂದ ಮೆಟ್ಲು ಹತ್ಕೊಂಡು 3ನೇ ಫ್ಲೋರ್ ಹೋಗಬೇಕು. ನಡೆಯೋಷ್ಟಲ್ಲಿ ಕೈ ಕಾಲು ಬಿದ್ದೋಗಿತ್ತು. ಅವನ ಅಜ್ಜಿ ಮಳೆ ಬಂದಿರೋ ಕೆಲಸಕ್ಕೆ ಏನು ಕೆಲಸ ಕೊಟ್ಟಿದೆ ಅಂದರೆ ಫುಲ್ಲು ಶೂ ಎಲ್ಲ ನೆಂದೋಗಿತ್ತು. ಅದ್ರ ಮೇಲೆ ಹಾಕಿರೋ ಬಟ್ಟೆ ಎಲ್ಲ ಕಿತ್ತೊಟ್ಟೋಗಿತ್ತು. ನನಗೆ ನಿಜವಾಗ್ಲೂ ಇದನ್ನು ಸರಿ ಮಾಡೋಷ್ಟೆಲ್ಲ ತಾಳ್ಮೆ ಇಲ್ಲ, ಆ ಪೇಷನ್ಸು ಇಲ್ಲ. ಅಷ್ಟು ಟಯರ್ಡ್ ಆಗಿತ್ತು ನನಗೂ ನನ್ನ ಮಗಳಿಗೂ. ಸರಿ ಆಯ್ತು, ನಾಳೆಗೆ ನೋಡ್ಕೊಳ್ಳೋಣ ಅಂತೇಳಿ ಬೀಗ ತೆಗೆದು ಮನೆ ಒಳಗಡೆ ಎಂಟ್ರಿ ಆದ್ವಿ. ಫೈನಲಿ ಮನೆಗೆ ಬಂದ್ವಿ. ಈ ಟಯರ್ಡ್ನಲ್ಲೂ ನನ್ನ ಮಗಳು ಆ ಪಾರ್ಸಲ್ನ ಓಪನ್ ಮಾಡಿ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ಆಲ್ರೆಡಿ 9:30. ಯಲಂಕದಿಂದ ಬರೋದಕ್ಕೆ 4 ಅವರ್ ಟ್ರಾವೆಲ್ ಮಾಡಿದ್ದೀವಿ. ನಿಜವಾಗ್ಲೂ BMTCನಲ್ಲಿ ಬರೋರು ಎಲ್ರಿಗೂ, ನನ್ನ ಮಗಳಿಗೆ, ನನ್ನ ಅಮ್ಮನಿಗೆ ಎಲ್ರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಕುಕಿಂಗ್ ಸ್ಟಾರ್ಟ್ ಮಾಡೋಣ. 10 ನಿಮಿಷದಲ್ಲಿ ಕ್ವಿಕ್ಕಾಗಿ ಅಡುಗೆ ರೆಡಿ ಆಗುತ್ತೆ. ಇವಾಗ ನೋಡ್ತಾ ಇರಿ, ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ 4 ಎಲೆ ಹಾಕೋತಾ ಇದ್ದೀನಿ. ಅದು ಸಿಡಿದ ತಕ್ಷಣ ಒಣಗಿದ ಮೆಣಸಿನ್ಕಾಯಿ 2, ಹಸಿಮೆಣಸಿನ್ಕಾಯಿ 2ನ ಖಾರಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ನಾನು. ಒಂದು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ. ಬೇರೆ ಇನ್ನೇನು ಟೊಮೊಟೊ ಎಲ್ಲ ಏನೂ ಹಾಕೋತಾ ಇಲ್ಲ ನಾನು. ಇದಕ್ಕೆ ಜಸ್ಟ್ ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು, ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪೌಡರ್ ಇದ್ದರೆ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳೋಣ. ಅಷ್ಟೇ, ಇನ್ನೇನು ಬೇಕಾಗಿಲ್ಲ ಇದಕ್ಕೆ. ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಆಗೋಗುತ್ತೆ ಈ ರೆಸಿಪಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಂಬಿಡೋಣ. ಇದು ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾಗಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಗಟ್ಟಿ ಮೊಸರು. ಇದು ಫುಲ್ ತಣ್ಣಗಾದ್ಮೇಲೆ ನೀವು ಹಾಕೋಬೇಕು, ಇಲ್ಲಾಂದರೆ ಮೊಸರು ಒಡೆದೋಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಕ್ವಿಕ್ಕಾಗಿ ನಾವು ರೆಡಿ ಮಾಡಿದಂಥ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ನೋಡೋದಕ್ಕೆ ಸೂಪರಾಗಿದೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅದು 5 ನಿಮಿಷಕ್ಕೆ ಮಾಡ್ಕೋಬೋದು. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಸೈಡ್ಸ್ ಏನಾದರೂ ಬೇಕಲ್ಲ, ಅದನ್ನು 2 ನಿಮಿಷದಲ್ಲಿ ಮಾಡಿಬಿಡೋಣ. ಆ್ಯಕ್ಚುಲಿ ಮನೆಯಲ್ಲಿ ಆಲೂಗೆಡ್ಡೆ ಇರಲಿಲ್ಲ, ಈ ಸ್ವೀಟ್ ಪೊಟೆಟೊ ಇತ್ತು. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು, ಹೆಂಗೆ ಅಂದರೆ ಆಲೂಗಡ್ಡೆಗೆ ನಾವು ಚಿಪ್ಸ್ಗೆ ಹೇಗೆ ಮಾಡ್ಕೋತೀವಿ ಅಷ್ಟು ತಿನ್ನಾಗಿರಬೇಕು ಇದು ಸ್ಲೈಸಸ್ಸು. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು 3-4 ಸತಿ ತೊಳ್ಕೊಂಡು ಇದನ್ನು ಒಂದು ಒಳ್ಳೆ ಬಟ್ಟೆ ಮೇಲೆ ಅದನ್ನು ಹಾಕ್ಕೊಂಡು ನೀರೆಲ್ಲ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಫುಲ್ ಡ್ರೈ ಆಗಬೇಕು ಅದು. ಹೆಂಗೆ ಅಂದರೆ ಒಂದು ಸ್ವಲ್ಪ ನೀರು ಇರಬಾರ್ದು ಅದ್ರ ಮೇಲ್ಗಡೆ. ನೋಡಿ ಈ ಥರ ಇರಬೇಕು. ಇದನ್ನು ಜಸ್ಟ್ ಎಣ್ಣೆ ಕಾಯಕ್ಕಿಟ್ಟು ಇದನ್ನು ಅದಕ್ಕೆ ಚಿಪ್ಸ್ ಹೇಗೆ ಹಾಕ್ತೀವಿ ನಾವು ಅದೇ ಥರ ಹಾಕೊಳ್ಳೋದು ಅಷ್ಟೇ. ಇನ್ನೇನು ಕೆಲಸ ಇಲ್ಲ ಇದ್ರದ್ದು. ಈಸಿಯಾಗಿ 5 ನಿಮಿಷದಲ್ಲಿ ಮನೆಯಲ್ಲೇ ಇಷ್ಟೊಂದು ಸ್ವೀಟ್ ಪೊಟೆಟೊ ಚಿಪ್ಸ್ನ ನಾವು ಮಾಡ್ಕೋಬೋದು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಗರಿ ಗರಿಯಾಗಿದೆ. ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗಲೇ ಆ ಸೌಂಡ್ ನೋಡಿ ಏನು ಸಖತ್ತಾಗಿ ಕೇಳಿಸ್ತಾ ಇದೆ, ಅಷ್ಟು ಕ್ರಂಚಿಯಾಗಿ ಬಂದಿದೆ. ಇನ್ನೇನು ಸ್ವೀಟ್ ಪೊಟೆಟೊ ಚಿಪ್ಸು ಕೂಡ ರೆಡಿ ಆಯಿತು. ಈ ಕಡೆ ನಮ್ಮ ಅನ್ನ ಕೂಡ ಕೂಗಿದಾಯಿತು. ಮಜ್ಜಿಗೆ ಹುಳಿ, ಬಿಸಿ ಅನ್ನ, ಸ್ವೀಟ್ ಪೊಟೆಟೊ ಚಿಪ್ಸು ತಿಂದು ಮಲಗಿದ್ರೆ ಸ್ವರ್ಗಕ್ಕೆ 3 ಗೇಣು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡೋ ಕಮೆಂಟ್ಗೂ ಕೂಡ ನಾನು ರೆಸ್ಪಾನ್ಸ್ ಮಾಡ್ತೀನಿ. ನೀವು ಕೊಡೋ ಚಾಲೆಂಜಸ್ನೂ ಕೂಡ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ಟೇಕ್ ಕೇರ್, ಬಾಯ್.